ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ಹೂವಿನ ಬಗ್ಗೆ ಹಾಗೆ ಹೂವು ಇರುವಂತ ಮರದ ಬಗ್ಗೆ ತಿಳ್ಕೊಳ್ತೀವಿ. ಈ ಹೂವಿನ ಮರ ಅಥವಾ ಹೂವಿನ ಗಿಡ, ಹೂವು ಎಲ್ಲಿ ಸಿಕ್ಕಿದ್ರು ಕೂಡ ಖಂಡಿತವಾಗ್ಲೂ ಬಿಡಬೇಡಿ. ಸಿಕ್ಕಾಪಟ್ಟೆ ಯೂಸಸ್ ಇದೆ ಇದು. ಅದಕ್ಕೋಸ್ಕರ ನಾನು ನಿಮ್ಮ ಟೈಟಲ್ ಅಲ್ಲಿ ಹೇಳಿದ್ದೀನಿ, ಈ ಹೂವು ಎಲ್ಲಿ ಕಂಡ್ರು ಬಿಡಬೇಡಿ ಅಂತ ಹೇಳಿದ್ದೀನಿ. ಯಾತಕ್ಕೆ ಏನು ಅಂತ ವಿಡಿಯೋ ಕೊನೆ ಒಳಗೆ ನಿಮ್ಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈ ಹೂವು ನೋಡಿದ್ರೆ ನಿಮ್ಗೆ ಗೊತ್ತಾಗಕ್ಕಿಲ್ಲ ಇದು ಯಾವ ಹೂವು ಏನು ಅಂತ. ಆದ್ರೆ ಹೂವಿನ ಮರ ತೋರಿಸ್ತೀನಿ, ಅವ ನಿಮ್ಗೆ ಖಂಡಿತವಾಗ್ಲೂ ಅದ್ರ ಗುರ್ತು ಸಿಕ್ಕುತ್ತೆ, ಅಂದ್ರೆ ಪರಿಚಯ ಸಿಕ್ಕುತ್ತೆ. ಇದನ್ನೇ ನಾವು ಕದಂಬ ವೃಕ್ಷ ಅಂತೀವಿ, ಕದಂಬ ಫ್ಲವರ್ ಅಂತ ಹೇಳ್ತೀವಿ, ಕದಂಬ ಹೂವು ಅಂತ ಹೇಳ್ತೀವಿ. ಈ ಕದಂಬ ಅಂದ ತಕ್ಷಣ ನಮ್ಗೊಬ್ಬ ರಾಜರು ನೆನಪಾಗ್ತಾರೆ. ಯಾವ ರಾಜರು ನೆನಪಾಯ್ತಾ ನಿಮ್ಗೆ? ಕದಂಬ ರಾಜರು ಅಂತ ನಾವೆಲ್ಲ ಓದಿದೀವಲ್ಲ. ಆ ಕದಂಬ ರಾಜರಿಗೆ ಆ ಹೆಸರು ಬರಕ್ಕೂ ಈ ಮರಕ್ಕೂ ಏನಾದ್ರೂ ಸಂಬಂಧ ಇದೆ ನನಗಂತೂ ಗೊತ್ತಿಲ್ಲ. ಗೊತ್ತಿದ್ದವ್ರು ಯಾರಾದ್ರು ಇದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಯಾಕಂತ ಅವ್ರಿಗೆ ಕದಂಬ ರಾಜರು ಅಂತ ಯಾಕೆ ಹೆಸರು ಬಂತ ಅಂತ ಇಂಥದ್ದೆಲ್ಲ ಹಲವಾರು ಕ್ವಶನ್ಗಳು ನನ್ನ ತಲೆಯಲ್ಲಿ ಹುಡ್ತಾ ಇರುತ್ತೆ. ನಿಮ್ಗೂ ತಲೆಯಲ್ಲಿ ಹಾಕ್ತಾ ಇರ್ತೀನಿ. ಓಕೆ, ನೋಡಿ, ಈ ಹೂವು ನೋಡೋಕೆ ತುಂಬಾ ಚಂದ ಇದೆ. ಅಂದ್ರೆ ಒಂಥರ ಬಾಲ್ ಇದ್ದಂಗೆ ಇರುತ್ತೆ. ಆ ಹೂವನ್ ಕೂಡ ನಾನು ಆಮೇಲೆ ಇದೇ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ಹೇಗಿದೆ ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಈ ಮರ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅಂದ್ರೆ ಹಸ್ರಾಗ್ಬಿಟ್ಟು, ಅದರಲ್ಲೂ ಬೇಸಿಗೆಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಎಲೆ ಇರೋದ್ರಿಂದ ಒಂಥರ ನಾವು ಚಪ್ರ ಹಾಕದಂಗೆ ಇರುತ್ತೆ ಮರದ ಕೆಳಗಿದ್ರೆ. ಅಂದ್ರೆ ಒಂದು ಚೂರು ಬಿಸಿಲು ಕೆಳಗಡೆ ಬೀಳಕ್ಕೆ ಇದು ಬಿಡಲ್ಲ. ಹಾಗೆ ತುಂಬಾ ತಣ್ಣಗಿರುತ್ತೆ. ಮರದ ಹತ್ರ ಹೋದ್ರೆ ಕೂಲಾಗಿ ಗಾಳಿ ಬರ್ತಾ ಇರುತ್ತೆ, ತುಂಬಾ ಒಳ್ಳೇದು. ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ನಮ್ಮ ಕಮ್ಯುನಿಟಿಲಿ ಕಮ್ಮಿ ಅಂದ್ರೆ ಒಂದು 20 ಮರ ಆದ್ರೂ ಇದೆ ಈ ಕದಂಬ ಮರಗಳು. ಈಗ ಈ ಹೂವಿನ ಮಾತನ್ನು ಒಂದೊಂದೇ ತಿಳ್ಕೊಳ್ಳೋಣ. ಈ ಕದಂಬ ಮರಕ್ಕೂ ಕದಂಬ ವೃಕ್ಷಕ್ಕೂ ಹನುಮಂತಂಗೂ ಒಂದು ಸಂಬಂಧ ಇದೆ ಅಂತ ಕೆಲವು ಇದರಲ್ಲಿ ಹೇಳಿದ್ದಾರೆ. ಹಾಗೆ ಕೃಷ್ಣಂಗ್ ಪ್ರೀತಿ ಅಂತ ಇಷ್ಟು ಮುಂಚೆ ಕೂಡ ಹೇಳಿದೆ. ಕೃಷ್ಣಂಗೂ ಕೂಡ ಇದು ಪ್ರೀತಿ. ಮುಖ್ಯವಾಗಿ ಈ ಹೂವಿಂದ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಅಂತೆ. ಶ್ರಾವಣ ಮಾಸದಲ್ಲಿ 108 ಹೂವು, 1008, 1001 ಈ ತರ ಹೂ ತಗೊಂಡೋಗಿ ಪೂಜೆ ಮಾಡ್ತಾ ಇರ್ತಾರೆ. ಶ್ರಾವಣ ಮಾಸ ಬಂತಂದ್ರೆ ಸಿಟಿಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಫೋನ್ ಮಾಡ್ತಾ ಇರ್ತಾರೆ, ಅಕ್ಕ ಹೂ ಆಗಿದ್ಯಾ, ಬರ್ಬೋದಾ ನಾವು ಅಂತ. ಅಂದ್ರೆ ವಾರದಲ್ಲಿ ಆ ತಿಂಗಳಲ್ಲಿ 4 ವಾರ ಇರುತ್ತಲ್ಲ, 4-5 ವಾರ, ಯಾವಾಗ್ಲಾರು ಒಂದೊಂದು ವಾರದಲ್ಲಿ ಬಂದ್ಬಿಟ್ಟು ತಗೊಂಡ್ ಹೋಗ್ತಾ ಇರ್ತಾರೆ. ಕೆಲವ್ರಿಗೆ ಅಂದ್ರೆ ಈ ವಾರ ಬಂದ್ರು ನೆಕ್ಸ್ಟ್ ವಾರ ಬರಲ್ಲ, ಆ ತರ ಕೆಲವರೆಲ್ಲ ಹಂಚ್ಕೊಂಡ್ಬಿಟ್ಟು ತಗೊಂಡ್ ಹೋಗ್ತಾ ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಮರ ಇದೆಯಲ್ಲ, ಸಿಟಿಲಿ ಸಿಕ್ಕಲ್ಲ ಮರ ಹೂವುಗಳು. ಅದಕ್ಕೋಸ್ಕರ ಒಂದು ಕೊಕ್ಕೆ ಕಟ್ಟಿ ಕುಯ್ಕೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ಇಷ್ಟು ಅವರು ಮೇಲ್ ಬಿದ್ದು ಪೂಜೆ ಮಾಡ್ತಾರೆ? ಯಾಕಂದ್ರೆ ನಮ್ಮ ಕಡೆ ಅಷ್ಟೊಂದಾಗಿ ಈ ಕುಂದಾಪುರ ಸೈಡಲ್ಲಿ ಕದಂಬ ವೃಕ್ಷ ನೋಡಿದ್ದು ಇಲ್ಲ, ಪೂಜೆಗೆ ಇಡ್ಬೇಕು ಅಂತ ನಂಗೆ ಗೊತ್ತಿದ್ದು ಇಲ್ಲ. ಇವರೆಲ್ಲ ಯಾತಕ್ಕೆ ಇಷ್ಟೊಂದು ಹೊಡೆದಾಡ್ಕೊಂಡು ತಗೊಂಡು ಹೋಗ್ತಾರೆ ಅಂತ ನಾನೊಂದು ಸ್ವಲ್ಪ ಸರ್ಚ್ ಮಾಡಿದ್ರೆ ಆವಾಗ ನನ್ಗೆ ಗೊತ್ತಾಗಿದೆ. ಲಲಿತ ಸಹಸ್ರನಾಮದಲ್ಲಿ ಕದಂಬ ವನವಾಸಿನಿ ಅಂತ ಒಂದು ಹೆಸರೇ ಇದೆ ಅದರಲ್ಲಿ. ಅಂದ್ರೆ ಲಕ್ಷ್ಮೀ ದೇವಿ ಈ ಮರದ ಕೆಳಗೆ ನಿವಾಸ ಇರ್ತಾಳೆ ಅಂತ. ಅದರಿಂದಾಗಿ ಈ ಹೂವನ್ನ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಇಷ್ಟ, ಬೇಗ ವರ ಕೊಡ್ತಾಳೆ. ಅಂದ್ರೆ ನಮ್ಗೆ ಹಣದ ಸಮಸ್ಯೆ ಏನಾದ್ರು ಇದ್ರೆ ಈ ಹೂವಿಂದ ಪೂಜೆ ಮಾಡಿದ್ರೆ ಪರಿಹಾರ ಆಗುತ್ತೆ. ನಮ್ಮ ಮನೇಲಿ ಸ್ಥಿರವಾಗಿ ನೆಲೆ ನಿಲ್ತಾಳೆ ಅಂತ ಒಂದು ನಂಬಿಕೆ ಈ ಹೂವಿನ ಬಗ್ಗೆ ಇದೆ. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ಈ ಆಯುರ್ವೇದದಲ್ಲಿ ಕೂಡ ಇದು ಸಿಕ್ಕಾಪಟ್ಟೆ ಯೂಸ್ ಆಗುವಂತ ಒಂದು ಮರ. ಇದರಿಂದ ಎಲೆ ಇರುತ್ತಾರೆ, ಎಲೆ ಕಷಾಯ ಮಾಡಿ ಕುಡಿದ್ರೆ ಹೊಟ್ಟೆಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಕಮ್ಮಿ ಆಗುತ್ತೆ ಅಂತ ಇದು ಮಾಡಿ. ಅದಕ್ಕೆ ಬೇರೆ ಎಲ್ಲ ಹಾಕ್ತಾರೆ, ಅದ್ರ ಬಗ್ಗೆ ಎಲ್ಲ ನಂಗೆ ಕಂಪ್ಲೀಟ್ ಆಗಿ ಈ ಪಬ್ಲಿಕಲ್ಲಿ ಹೇಳಕ್ಕಾಗಲ್ಲ. ಹಾಗೆ ಇದು ತೊಗಟೆ ಇರುತ್ತೆ ನೋಡಿ, ಅದನ್ನು ಕೂಡ ಕಷಾಯ ಮಾಡಿ ಕೆಲವೊಂದು ಕಾಯಿಲೆಗಳಿಗೆ ಆವಾಗಿನ ಪಂಡಿತರೆಲ್ಲ ಕೊಡ್ತಿದ್ರು ಅಂತ ತುಂಬಾ ಗ್ರಂಥಗಳೆಲ್ಲ ಇದೆ. ಇದು ಹಾಗೆ ಈ ಮರದ ಲೈಟ್ ಆಗಿರೋದ್ರಿಂದ ಇದರಲ್ಲಿ ಕಟ್ಟಿಗೆ ಸಾಮಾನೆಲ್ಲ, ಅಂದ್ರೆ ಮಂಚ, ಟೇಬಲ್ ಇಂಥದ್ದೆಲ್ಲ ಮಾಡ್ತಾರಂತೆ. ಹಾಗೆ ಮುಖ್ಯವಾಗಿ ಬೆಂಕಿ ಕಡ್ಡಿ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಂದ್ರೆ ಲೈಟ್ ಆಗಿರತ್ತಲ್ಲ, ಅದಕ್ಕೋಸ್ಕರ ಬೆಂಕಿ ಕಡ್ಡಿ ಫ್ಯಾಕ್ಟ್ರಿಯವ್ರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಆಮೇಲೆ ಇದ್ರ ಕೆಳಗೆ ಜಪತಪ ಏನಾರ ಮಾಡಿದ್ರೆ ಬೇಗ ಸಿದ್ಧಿ ಆಗತ್ತಂತೆ. ಈಗ ಕೆಲವು ಆಗಿನ ಕಾಲದಲ್ಲೆಲ್ಲ ಋಷಿಗಳೆಲ್ಲ ತಪಸ್ ಮಾಡ್ತಿದ್ರಲ್ಲ, ಅವ್ರ ಈ ತರದೆಲ್ಲ ಮರಗಳನ್ನೆಲ್ಲ ಹುಡ್ಕೊಂತಿದ್ರು ಅನ್ಸುತ್ತೆ ನನಗೆ. ಯಾಕಂದ್ರೆ ಅಷ್ಟು ಮಹತ್ವವಾಗಿ ಇರೋದ್ರಿಂದ ಈ ಮರಕ್ಕೊಂಥರ ಧಾರ್ಮಿಕ ಅನುಬಂಧ ಇದೆ ಅಂತ ಅನ್ಕೊಂತೀನಿ ನಾನು. ಅಂದ್ರೆ ಒಂಥರ ಈ ಪುರಾಣ ಇಂಥದಕ್ಕೆಲ್ಲ ಇದಿರೋದ್ರಿಂದ, ಟಚ್ ಇರೋದ್ರಿಂದ ಈ ಮರಕ್ಕೆ ಒಂದು ವಿಶೇಷವಾದ ಒಂದು ಗುಣ ಇರ್ಬೋದು ಅನ್ಕೊಂತೀನಿ. ನಮಗೊಂದು ಅದೃಷ್ಟನೇನೋ ಗೊತ್ತಿಲ್ಲ ನೋಡಿ, ನಮ್ಮನೆ ಎದುರುಗಡೆ ಕಾಣಿಸ್ತಾ ಇರೋದು ನಮ್ಮನೆ ಎದುರುಗಡೆನೆ ಇದೆ. ಯಾಕೆ ಹೇಳ್ತಿದ್ದೀನಿ ಮಾತಂದ್ರೆ,
ಈ ವಾಸ್ತು ದೋಷ ಏನಾದ್ರು ಇರುತ್ತಲ್ಲ ಮನೇಲಿ, ಕೆಲವರೆಲ್ಲ ಹೇಳ್ತಿರ್ತಾರೆ ನೋಡಿ, ವಾಸ್ತು ದೋಷ ಇದೆ ನಿಮ್ಮ ಮನೇಲಿ, ಈ ಗೋಡೆ ಒಡೆದಾಕಿ, ಆ ಬಾತ್ರೂಮ್ ಒಡೆದಾಕಿ, ಈ ಕಾಂಪೌಂಡ್ ಈ ಕಡೆ ಇರಬಾರ್ದು ಆ ಕಡೆ ಇರ್ಬೇಕು, ಹಿಂಗೆಲ್ಲ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಅದೆಲ್ಲ ಮಾಡ್ಸಕ್ ಆಗ್ಲಾರ್ದಿದ್ದಾಗ ಈ ಮರನ ಮನೆ ಮುಂದ್ಗಡೆ ತಂದು ನೆಟ್ಕೊಬೋದು. ಅದೇನಕ್ಕ ಇಷ್ಟು ದೊಡ್ಡ ಮರ ಮನೆ ಮುಂದೆ ಹೇಗೆ ತಂದು ನೆಟ್ಕೊಳ್ಳೋದು ಅಂತ ಕೆಲವರಿಗೆ ಒಂದು ಅನುಮಾನ ಬಂದಿರ್ಬೋದು. ಫ್ರೆಂಡ್ಸ್, ಈಗ ನರ್ಸರಿಲಿ ಸಣ್ಣ ಸಣ್ಣ ಗಿಡಗಳನ್ನೇ ಮಾರ್ತಾ ಇದ್ದಾರೆ, ಈ ಕದಂಬ ಗಿಡಗಳನ್ನ ಮಾರ್ತಾ ಇದ್ದಾರೆ, ಅಂದ್ರೆ ಗ್ರಾಫ್ಟೆಡ್. ಅದು ನಾವು ತಂದ್ಬಿಟ್ಟು 1-2 ವರ್ಷ ಇಟ್ಟರು ಸಾಕು, ಅದ್ರಲ್ಲಿ ಹೂವಾಗುತ್ತೆ. ಈಗ ಹೂವಿನ ನೋಡೋಣ ನಾವು. ನೋಡಿ, ಇದು ಹೂವು ನೋಡಕ್ಕೆ ಬಾಲ್ ಇದ್ದಂಗಿದೆ, ಅದು ಸುತ್ತಲೂ ಬಿಳಿ ಬಿಳಿ ಕಾಣಿಸುತ್ತಲ್ಲ, ಅದೇ ಅದ್ರ ಎಸ್ಲು. ಅಂದ್ರೆ ಇದು ಹೂವೇನೇ, ಇದು ಬಾಲ್ ಇದ್ದ. ಕಾಯು ಹೀಗೆ ಇರುತ್ತೆ ಹೆಚ್ಚು ಕಮ್ಮಿ, ಹಣ್ಣು ಹೀಗೆ ಇರುತ್ತೆ, ಹೂವನ್ನು ಹೀಗೆ ಇರುತ್ತೆ. ಡಿಫ್ರೆನ್ಸ್ ಏನಂದ್ರೆ ಆ ವೈಟ್ ಕಲರ್ದೊಂದು ಆ ಹೂವಿನ ಎಸ್ಲೆಲ್ಲ ಉದುರಿ ಹೋಗ್ತಾ ಇರುತ್ತೆ. ಏನಿಲ್ಲ, ಒಂದು 3-4 ದಿವಸ ಮಾತ್ರ ಇದು ಈ ತರ ವೈಟ್ ಅಲ್ಲಿ ಇರೋದು. ಆಮೇಲೆಲ್ಲ ಇನ್ನೊಂದು ಕಾಯಿ ತೋರಿಸ್ತೀನಿ ನಿಮ್ಗೆ, ಆ ಕಾಯಿ ತರಾನೇ ಇರುತ್ತೆ. ಅಂದ್ರೆ ಎಲ್ಲ ಉದುರಿ ಹೋಗ್ಬಿಡುತ್ತೆ ಆ ಹೂವಿನ ಎಸ್ಲೆಲ್ಲ. ಅದು ಉದುರಿ ಹೋದಾಗ ಕೆಳಗಡೆ ಒಳ್ಳೇದೊಂದು ಪರಿಮಳ ಬರ್ತಾ ಇರುತ್ತೆ. ಅದರಿಂದಾಗಿ ಏನೋ ಗೊತ್ತಿಲ್ಲ, ಈ ಹೂವಿನ ಎಸ್ಲಿಂತ ಅತ್ತರ್ ಅವರು ಕೂಡ ಯೂಸ್ ಮಾಡ್ತಾರಂತ. ಅಂದ್ರೆ ಸುಗಂಧ ದ್ರವ್ಯ ತಯಾರು ಮಾಡೋರು ಕೂಡ ಈ ಹೂವನ್ನ ಯೂಸ್ ಮಾಡ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ, ಇರ್ಬೋದು, ಯಾಕಂದ್ರೆ ಒಂಥರ ಪರಿಮಳ ಇರುತ್ತಲ್ಲ ಅದರಿಂದಾಗಿ. ಹಕ್ಕಿ ಪಕ್ಷಿಗಳಿಗೆ ಮಾತ್ರ ತುಂಬಾ ಇಷ್ಟ ಇದು. ರೆಕ್ಕೆನೂ ಅದು ಎಸ್ಲು ತಿನ್ನಕ್ ಬರುತ್ತೆ, ಹಾಗೆ ಹಣ್ಣಾದಾಗ ತಿನ್ನಕ್ಕೂ ಕೂಡ ಬರುತ್ತೆ. ಅದು ಒಂದ್ 2-3 ದಿವಸ ಆದ್ರ ಮೇಲೆ ಉದುರಿ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಆಮೇಲೆ ಮರದಲ್ಲೆಲ್ಲ ನೋಡಿದ್ರೆ ಬರೀ ನಮಗೆ ಬಾಲ್ಗಳನ್ನೆಲ್ಲ ನೇತ್ ಹಾಕ್ದಂಗೆ ಐತಿ, ಮಕ್ಳು ಆಡ್ಕೊಂತಿರ್ತಾರಲ್ಲ ಸಣ್ಣ ಸಣ್ಣ ಬಾಲ್, ಆ ತರ ಕಾಣಿಸುತ್ತೆ. ಅದೇ ಹೂವಿದ್ದದ್ ನೋಡಿದ್ರೆ, ಈ ಆಕ್ಯುಪ್ರೆಷರ್ ಅಲ್ಲಿ ಒಂದು ಬಾಲ್ ಕೊಡ್ತಿರ್ತಾರೆ ನೋಡಿ, ಕೈಗೆ ಒತ್ಕೊಂತ ಇರಿ ಅಂತ ಹೇಳಿ, ಆ ತರ ಫೀಲ್ ಕೊಡುತ್ತೆ. ಅದು ಹಿಂಗ್ ಒತ್ತುತ್ತಾ ಇದ್ರೆ ಒಂಥರ ಸ್ಮೂತ್ ಆಗಿ, ಒಂಥರ ಏನೋ ಒಂಥರ ಖುಷಿ ಖುಷಿ ಅನ್ಸ್ತಿರುತ್ತೆ, ಒಂಥರ ಕೈಗೆ ಅಂಗೈ ಕಚ್ಕುಳಿ ಕೊಟ್ಟಂಗೆ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಹೂವನ್ನ ಒತ್ತುತ್ತಾ ಇದ್ರೆ. ಇದು ಹೆಸ್ಲು ನೋಡಿದ್ರೆ ಯಾವ ತರ ಬಿದ್ದೆ ಅಂತ. ಈ ಹೂವಿನ ಸೀಸನ್ ಅಲ್ಲಿ ಮರದ ಕೆಳಗೆ ಹೋದ್ರೆ ಪೂರ್ತಿ ಒಂದು ಕಾರ್ಪೆಟ್ ಹಾಕ್ದಂಗೆ ಇರುತ್ತೆ ಪೂರ್ತಿ. ಆವಾಗ ಬೇರೆ ಮಳೆ ಬರ್ತಾ ಇರತ್ತೆ, ಯಾಕಂದ್ರೆ ಇದು ಶ್ರಾವಣ ಮಾಸದ ಟೈಮಲ್ಲಿ ಜಾಸ್ತಿ ಅರಳೋದು ಈ ಹೂವು. ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಎಲೆಗಳು ಉದುರಿಸ್ಬಿಟ್ಟಿರುತ್ತೆ. ಆಮೇಲೆ ಈ ಟೈಮಿಗೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಚಿಗುರು ಬಂದಿರುತ್ತೆ. ಬೇಸಿಗೆಯಲ್ಲಂತೂ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಇದರಿಂದ ರೋಡ್ ಸೈಡ್ ಹಾಕೋ ಕೂಡ ತುಂಬಾ ಒಳ್ಳೇದು ಈ ಮರಗಳು. ಅದರಿಂದಾಗಿ ಏನೋ ನಮಗೆ ಈ ಜಾಗ ಮರದವನಿಗೆ ಇಷ್ಟ ಆಗಿ ಏನೋ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಒಂದು 20 ಮರಗಳು ಇದನ್ನೇ ಹಾಕಿದ್ದಾನೆ. ಇವಾಗೆಲ್ಲ ದೊಡ್ಡ ದೊಡ್ಡ ಮರಗಳಾಗ್ಬಿಟ್ಟಿದೆ. ಅದು ನಾವು ಯಾವುದೇ ಕಾರಣಕ್ಕೂ ಈ ಮರನ ಕಡಿಯಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ದೇವರಿಗೆ ಪ್ರೀತಿಯಾಗಿದ್ದ ಮರಗೋಸ್ಕರ. ಈ ಎಲೆ ಯಾಕೆ ತೋರಿಸ್ತಿದ್ದೀನಿ ಅನ್ಕೊಂತಿದ್ದೀರೇನೋ, ಈ ಎಲೆಲಿ ದೇವ್ರಿಗೆ ನೈವೇದ್ಯ ಕೂಡ ಇಡ್ತೀನಿ ನಾನು. ಯಾಕಂತ ಹೇಳಿದ್ರೆ ಒಂದೊಂದ್ಸತಿ ಬಾಳೆ ಎಲೆ ಸಿಕ್ಕಲ್ಲ, ಬಾದಾಮಿ ಎಲೆಯಲ್ಲಿ ಇಡ್ಬೋದು. ಇದು ಬಾಳೆ ಎಲೆ ಇಲ್ದಿದ್ರೆ ಬಾದಾಮಿ ಎಲೆ ಶ್ರೇಷ್ಠ. ಬಾದಾಮಿ ಎಲೆ ಕೂಡ ಇಲ್ದಿದ್ರೆ ಸಾರಿ, ಈ ಎಲೆಯಲ್ಲಿ ಕೂಡ ನೈವೇದ್ಯ ಇಡ್ಬೋದು. ಹಾಗೆ ಇದು ಪತ್ರೋಳಿ ತರ ಇದ್ ಮಾಡ್ಬಿಟ್ಟು ನಾವು ಅದ್ರ ಊಟ ಕೂಡ ಮಾಡ್ಬೋದು, ತುಂಬಾ ಒಳ್ಳೇದಂತೆ. ಇದರಲ್ಲಿ ಆಯುರ್ವೇದಿಕ್ ಗುಣಗಳು ಇರೋದ್ರಿಂದ ಊಟ ಮಾಡಿದ್ರು ಕೂಡ, ಬಿಸಿ ಅನ್ನ ಹಾಕೊಂಡು ಊಟ ಮಾಡೋದ್ರಿಂದ ಕೂಡ ಆ ಮೆಡಿಸಿನ್ಸ್ ತರದ್ದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಇದು ನನಗೆ ಗೊತ್ತಿದ್ದು ಕೆಲವೊಂದು ನಿಮಗೆ ಹೇಳಿದೀನಿ. ಇನ್ನು ನಿಮ್ಮಲ್ಲಿ ಯಾರು ಗೊತ್ತಿದ್ದವ್ರು, ಜಾಸ್ತಿ ಗೊತ್ತಿದ್ದವರು ನಂಗೊಂದ್ಸರ್ತಿ ಕಾಮೆಂಟ್ ಮಾಡಿ ಹೇಳಿ. ಇಷ್ಟಕ್ಕೆ ಮುಂಚೆ ಖಂಡಿತ ಅದು ನಮ್ಮ ಮನೆನೇ, ಅದ್ರ ಎದುರುಗಡೆನೆ ಮರ ಇರೋದು. ಅದ್ರ ಮೇಲ್ಗಡೆ ಟೆರೆಸ್ ಮೇಲೆ ಹತ್ತಿ ನಾನು ನಿಮ್ಗೆ ಮರದ ವಿಡಿಯೋ ಮಾಡಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ಏನಿಸ್ತಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ನಿಮ್ಗೆ ಏನಾದ್ರೂ ಈ ಗಿಡ ಸಿಕ್ಕಿದ್ರೆ ಅಥವಾ ಮರ ಸಿಕ್ಕಿದ್ರೆ ನರ್ಸರಿಲಿ ಕೇಳಿ ನೋಡಿ, ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದ್ ತಂದು ನೆಟ್ಕೊಳ್ಳಿ, ಒಳ್ಳೆ ಗಿಡ ಇದು. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.